ಶತಾಯಗತಾಯ ಲೋಕ ಅಖಾಡವನ್ನ ಗೆಲ್ಲುವುದಕ್ಕೆ ಅಮಿತ್ ಶಾ ರಾಜ್ಯದ ನಾಯಕರಿಗೆ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಮೊನ್ನೆ ಬಂದು ಹೋದ್ರಲ್ಲ, ಆ ಸಂದರ್ಭದಲ್ಲಿ ಸ್ಪೆಷಲ್ ಟಾಸ್ಕ್ ಅನ್ನ ನೀಡಿದ್ದಾರಂತೆ. ಮುಂದಿನ ಕೆಲವೇ ದಿನಗಳಲ್ಲಿ ಮೊದಲ ಹಂತದ ಮತದಾನ ನಡೆಯುತ್ತೆ ರಾಜ್ಯದಲ್ಲಿ ಏಪ್ರಿಲ್ 26ನೇ ತಾರೀಕು. ಆ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಗೊಂದಲಗಳಾಗದಂತೆ ಎಚ್ಚರ ವಹಿಸೋಕೆ ಸೂಚನೆಯನ್ನ ಕೊಟ್ಟಿದ್ದಾರೆ ಅಮಿತ್ ಶಾ. ಅಷ್ಟೇ ಅಲ್ಲ, ಒಂದಿಷ್ಟು ಪರ್ಟಿಕ್ಯುಲರ್ ಟಾಸ್ಕ್ ಗಳನ್ನ ರಾಜ್ಯ ನಾಯಕರಿಗೆ ನೀಡಿದ್ದಾರೆ. ಡೀಟೇಲ್ಸ್ ನ ಮಧು ನೀಡ್ತಾ ಇದ್ರು. ಮಧು, ಯಾವುದೇ ಚುನಾವಣಾ ಅಖಾಡವನ್ನ ಗೆಲ್ಲಬೇಕು ಅಂದ್ರೆ ಗ್ರೌಂಡ್ ಲೆವೆಲ್ ನಲ್ಲಿ ವರ್ಕ್ ಆಗಬೇಕು. ಅಲ್ಲಾಗಿಲ್ಲ ಅಂತಂದ್ರೆ ಫೇಲ್ಯೂರ್ ಆಗೋದು ಖಂಡಿತ. ಆ ನಿಟ್ಟಿನಲ್ಲಿ ಅಮಿತ್ ಶಾ ಅವರು ಕೊಟ್ಟಿರುವಂತಹ ಸೂಚನೆಗಳು ಏನೇನು ಮಧು? ನೋಡಿ ವಿದ್ಯಾಶ್ರೀ, ಏಪ್ರಿಲ್ 26ನೇ ತಾರೀಕು ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣಾ ಪ್ರಕ್ರಿಯೆ ನಡೆಯುತ್ತೆ, ಮತದಾನ ಆಗುತ್ತೆ. ರಾಜ್ಯದ 28 ಲೋಕಸಭಾ ಕ್ಷೇತ್ರದ ಪೈಕಿ 14 ಲೋಕಸಭಾ ಕ್ಷೇತ್ರಕ್ಕೆ ಏಪ್ರಿಲ್ 26ನೇ ತಾರೀಕು ಮತದಾನ ಆದರೆ ಮೇ 7ನೇ ತಾರೀಕು 2ನೇ ಹಂತದ ಮತದಾನದಲ್ಲಿ ಬಾಕಿ ಉಳಿಯುವಂತ 14 ಲೋಕಸಭಾ ಕ್ಷೇತ್ರಕ್ಕೆ ಮತದಾನ ಆಗುತ್ತೆ. ಬಿಜೆಪಿ ಈಗಾಗಲೇ ಬೂತ್ ಮಟ್ಟದಿಂದ ಸಂಘಟನೆ ಮಾಡೋ ಅಂತ ಒಂದು ಶಿಸ್ತಿನ ಪಕ್ಷ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾವುದು ಎಡವಟ್ಟಾಗಬಾರ್ದು, ಗೊಂದಲ ಆಗಬಾರ್ದು, ಸಮಸ್ಯೆಗಳು ಇರಬಾರ್ದು, ಯಾವುದೇ ನಾಯಕರು ಬಂಡಾಯ ಎದ್ದಿರಬಾರ್ದು, ಬಂಡಾಯ ಬಿಜೆಪಿ ಅಭ್ಯರ್ಥಿಯಾಗಿ ಕಣದಲ್ಲಿ ಇರಬಾರ್ದು. ಒಂದು ವೇಳೆ ಆ ರೀತಿ ಇದ್ದಿದ್ದೆ ಆದರೆ ಚುನಾವಣೆಗೆ ನಾಮಪತ್ರ ಸಲ್ಲಿಸೋಕ್ಕಿಂತ ಮುಂಚೆ ಅಥವಾ ನಾಮಪತ್ರವನ್ನ ಪರಿಶೀಲನೆ ಮಾಡೋ ಅಂತ ಸಂದರ್ಭದಲ್ಲಿ ಅಂತಹ ನಾಮಪತ್ರಗಳನ್ನು ಹಿಂಪಡೆಯೋ ಅಂತ ಪ್ರಕ್ರಿಯೆ ಕೂಡ ಆಗುತ್ತೆ. ಜೊತೆಗೆ ಒಮ್ಮೆ ಘೋಷಣೆ ಮಾಡಿದಂಥ ಅಭ್ಯರ್ಥಿಗೆ ಕಡಾಖಂಡಿತವಾಗಿ ಬಿ ಫಾರ್ಮ್ನ ಕೊಡೋ ಅಂತ ಒಂದು ಪಕ್ಷ ಅಂದರೆ ಅದು ಬಿಜೆಪಿ. ಯಾರೇ ಗಲಾಟೆ ಮಾಡಿದ್ರು, ಹಠ ಮಾಡಿದ್ರು, ಏನೇ ಸಮಸ್ಯೆ ತಂದಿಟ್ಟರು ಕೂಡ ಅಭ್ಯರ್ಥಿಯನ್ನು ಒಮ್ಮೆ ಘೋಷಿಸಿದ ಮೇಲೆ ಮತ್ತೆ ಬದಲಾವಣೆ ಮಾಡಲ್ಲ. ಈಗ ಏಪ್ರಿಲ್ 26ನೇ ತಾರೀಕು ನಡೆಯೋ ಅಂತ 14 ಕ್ಷೇತ್ರಗಳ ಚುನಾವಣೆ ಏನಿದೆಯಲ್ಲ, ಅಲ್ಲಿ ನಾಮಪತ್ರ ಸಲ್ಲಿಸೋ ಅಂತ ಪ್ರಕ್ರಿಯೆ ಆಗೋಗಿದೆ. ದಕ್ಷಿಣ ಕರ್ನಾಟಕ ಭಾಗದ 14 ಲೋಕಸಭಾ ಕ್ಷೇತ್ರದಲ್ಲಿ ಮತದಾನ ನಡೆಯುತ್ತೆ ಏಪ್ರಿಲ್ 26ನೇ ತಾರೀಕು. ಹೀಗಾಗಿ ಮುಂದಿನ ಒಂದು ವಾರದ ಒಳಗಡೆ ಸಂಪೂರ್ಣವಾಗಿ ನೀವು ಸಿದ್ಧತೆಯನ್ನ ಮಾಡ್ಕೋಬೇಕು. ಪೇಜ್ ಪ್ರಮುಖಿಂದ ಹಿಡಿದು, ಧನ್ಯವಾದ್ ಮೋದಿ ಅಭಿಯಾನದಿಂದ ಹಿಡಿದು, ಬೂತ್ ಮಟ್ಟದ ಸಂಘಟನೆಯಿಂದ ಹಿಡಿದು ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ತಮ್ಮ ತಮ್ಮ ವಾಟ್ಸಪ್ ಸ್ಟೇಟಸ್ ಹಾಗೆ ಡಿಪಿಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಭಾವಚಿತ್ರವನ್ನು ಹಾಕೊಳ್ಳೋದ್ರ ಮೂಲಕ ಬಿಜೆಪಿಗೆ ನಮ್ಮ ಬೆಂಬಲ ಅನ್ನೋದನ್ನ ತಿಳಿಸಬೇಕು. ಜೊತೆಗೆ ಪೇಜ್ ಪ್ರಮುಖರಿಗೆ ಕೊಡೋ ಅಂತ ಗುರುತರವಾದಂಥ ಜವಾಬ್ದಾರಿ ಪ್ರತಿಯೊಬ್ಬ ಮತದಾರ ಕೂಡ ಮತದಾನದ ದಿನ ಮಧ್ಯಾಹ್ನ 1 ಗಂಟೆಯ ಒಳಗಾಗಿ ತಮ್ಮ ತಮ್ಮ ಪೇಜ್ನಲ್ಲಿ ಇರೋ ಅಂತ, ಅರ್ಥಾತ್ ಮತದಾರರ ಪಟ್ಟಿಯಲ್ಲಿ ಪ್ರತಿಯೊಂದು ಪೇಜ್ನಲ್ಲೂ ಒಬ್ಬ ಪೇಜ್ ಪ್ರಮುಖನ ಇರ್ತಾನೆ. ಆ ಪೇಜ್ ಪ್ರಮುಖ ಮಧ್ಯಾಹ್ನ 1 ಗಂಟೆ ಒಳಗಡೆ ಇಡೀ ಪೇಜ್ನಲ್ಲಿ ಇರೋ ಅಂತ ಅಷ್ಟು ಜನ ಮತದಾರರಿಂದ ಮತದಾನ ಮಾಡಿಸೋ ಅಂತ ಕೆಲಸವನ್ನ ಮಾಡಬೇಕು. ಅದನ್ನು ಮಧ್ಯಾಹ್ನ 1 ಗಂಟೆಗೆ ಬಿಜೆಪಿಯ ಪ್ರಧಾನ ಕಚೇರಿ ಜಗನ್ನಾಥ ಭವನ ಏನಿದೆ ಅಲ್ಲಿಗೆ ದೂರವಾಣಿ ಮೂಲಕ ಇನ್ಫಾರ್ಮ್ ಮಾಡಬೇಕು ಅನ್ನೋ ಒಂದು ವಿಷಯವನ್ನ ಖುದ್ದು ಅಮಿತ್ ಶಾ ಅವರು ತಿಳಿಸಿದ್ದಾರೆ. ಹೀಗಾಗಿಯೇ ಮುಂದಿನ ಒಂದು ವಾರದ ಒಳಗಾಗಿ ಏಪ್ರಿಲ್ 26ನೇ ತಾರೀಕು ನಡೆಯೋ ಅಂತ ಚುನಾವಣೆ ಏನಿದೆ, ಮತದಾನ ಏನಿದೆ, ಅಲ್ಲಿ ಪರಿಪೂರ್ಣವಾದಂಥ ಸಿದ್ಧತೆ ಆಗಬೇಕು. ಮುಂದಿನ ವಾರ ನಮಗೆ ಕರೆಯನ್ನು ಮಾಡಿ ನೀವು ಎಲ್ಲ ಸಿದ್ಧತೆಗಳು ಆಗಿದೆ ಅನ್ನೋದನ್ನ ತಿಳಿಸಬೇಕು ಅನ್ನೋ ಒಂದು ಟಾಸ್ಕ್ನ ರಾಜ್ಯ ಬಿಜೆಪಿ ನಾಯಕರಿಗೆ ಕೊಟ್ಟಿದ್ದಾರೆ. ಖುದ್ದು ಅಮಿತ್ ಶಾ ಅವರು ಬಂದಂತಹ ಸಂದರ್ಭದಲ್ಲಿ ಇದ್ರ ಬಗ್ಗೆ ಕೂಡ ಮಾತುಕತೆ ಆಗಿದೆ ಅನ್ನೋ ಒಂದು ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ವಿದ್ಯಾಶ್, ಥ್ಯಾಂಕ್ ಯು ಮುತ್ಸು ಅಂತವಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.